ಕುಂಭಮೇಳದ ಪ್ರಶ್ನೆಗೆ ಬರ್ತೀನಿ ಸ್ವಾಮೀಜಿ. ನಮ್ಮ ಸಂಸ್ಕೃತಿಯಲ್ಲಿ ನನಗನ್ಸೋದು ಉದ್ದೇಶ ಒಂದಿತ್ತು. ಈಗ ಕುಂಭಮೇಳದ ಉದ್ದೇಶ ಸಾಧ್ಯ ಆದಷ್ಟು ಹೆಚ್ಚು ಜನ ಒಂದು ಕಡೆ ಸೇರಿ ಸಮಾಜ ಏನಾಗಿದೆ, ಏನಾಗ್ತಾ ಇದೆ, ಏನಾಗಬೇಕು ಅನ್ನುವುದರ ಚರ್ಚೆ ಮಾಡಿ 45 ದಿವಸ ಉಳಿದೆಲ್ಲ ಲೋಕ ವ್ಯವಹಾರಗಳನ್ನು ಪಕ್ಕಕ್ಕಿಟ್ಟು ನಾನು, ನನ್ನ ದೇವರು, ನನ್ನ ಆಧ್ಯಾತ್ಮ, ನನ್ನ ನೈತಿಕವಾದ ಬದುಕು ಅನ್ನುವ ಆಲೋಚನೆಯನ್ನು ತುಂಬಿಕೊಂಡು ವಾಪಸ್ಸು ತಮ್ಮ ತಮ್ಮ ಕರ್ತವ್ಯಗಳಿಗೆ ಮರಳಬೇಕು ಅನ್ನುವಂಥದ್ದು ಉದ್ದೇಶ ಆಗಿತ್ತು. ಅದರ ಹಿಂದೆ ಒಂದು ಕತೆ ಹೇಳಿದ್ರು. ಏನು ಅಮೃತ ಬಿದ್ದಿತ್ತು, ಅಲ್ಲಿ ಬಂದು ಪೂಜೆ ಮಾಡಿದ್ರೆ, ಅಲ್ಲಿ ಬಂದು ಮುಳುಗು ಹಾಕಿದ್ರೆ ನಿಮ್ಮ ಪಾಪಕರ್ಮಗಳು ಹೋಗ್ತವೆ ಅನ್ನುವ ಕಥೆಯನ್ನು ಹಾಕಿದ್ರು. ಇದೇ ರೀತಿಯಾಗಿ ಉಳಿದೆಲ್ಲ ಆಚರಣೆಗಳದು ಹಿಂಗೆ ಆಗಿದೆ ಅಂತ ಒಂದು ಉದ್ದೇಶ ಇತ್ತು. ಅದರ ಹಿಂದೆ ಒಂದು ದೈವಿಕವಾದ ಕಥೆಯನ್ನು ಹೇಳಲಾಯಿತು. ಜನ ಅದನ್ನು ನಂಬಿಕೊಂಡು ಫಾಲೋ ಮಾಡಲಿ ಅಂತ. ಹೌದಾ? ಸತ್ಯವಾ ನಾನು ಅಂದ್ಕೊಂಡಿರೋದು? ಹೌದು, ಹೌದು. ಪುರಾಣಗಳು ಹುಟ್ಕೊಂಡಿದ್ದೆ ಈ ರೀತಿ ಜನರಿಗೆ ಕನ್ವಿನ್ಸ್ ಮಾಡೋದಕ್ಕೆ. ಪುರಾಣಗಳಲ್ಲಿ ತತ್ವ ಬಹಳ ಇಲ್ಲ. ತತ್ವ ಇರೋದು ವೇದಾಂತದಲ್ಲಿ, ಹೌದು, ಉಪನಿಷತ್ನಲ್ಲಿ. ಆ ಉಪನಿಷತ್ ತತ್ವಗಳನ್ನೇ ಪಕ್ಕಾ ಅದನ್ನೆಲ್ಲ ಒಂದು ಕಡೆ ಆರ್ಗನೈಸ್ ಮಾಡಿ ಭಗವದ್ಗೀತೆ ಬರೆದರು. ಆ ಉಪನಿಷತ್ ತತ್ವಗಳನ್ನೇ ಕ್ಲೀನಾಗಿ ನೆನಪಿಟ್ಕೊಳ್ಳೋದಕ್ಕೆ ಸುಲಭವಾಗಲಿ ಅಂತ ವ್ಯಾಸ ವೇದಾಂತ ಸೂತ್ರ ಅಥವಾ ಬಾದರಾಯಣ ಸೂತ್ರ ಅಥವಾ ಬ್ರಹ್ಮಸೂತ್ರಗಳನ್ನು ಬರೆದ. ತತ್ವ ಇರೋದು ಮತ್ತು ಹಿಂದೂ ಧರ್ಮ, ನಿಮ್ಮ ಹಿಂದೂ ಧರ್ಮ ಹೀಗಿದೆ, ನಿಮ್ಮ ಹಿಂದೂ ಧರ್ಮ ಹಾಗಿದೆ ಅಂತ 28 ಹೇಳ್ತಾರಲ್ಲ, ಇವರೆಲ್ಲ ಹೇಳೋದು ಪುರಾಣದಲ್ಲಿ ಬರುವಂಥ ಕತೆ ಹೇಳಿ. ಅದು ಹಿಂದೂ ಧರ್ಮ ಅಲ್ಲ. ವೇದಾಂತವನ್ನು ಕ್ವಶನ್ ಮಾಡಿ ನಿಮ್ಗೆ ತಾಕತ್ತಿದ್ರೆ ಅದು ಹಿಂದೂ ಧರ್ಮ. ಅದನ್ನ ಓದಿರಲ್ಲ, ಮುಟ್ಟೋದಕ್ಕೆ ಆ ಪುಸ್ತಕ ನೋಡಿರಲ್ಲ ಲೈಫ್ನಲ್ಲಿ. 7 ತಲೆಮಾರುಗಳು ನೋಡೇ ಇಲ್ಲ ಪುಸ್ತಕನ. ಇವ್ರು ಮಾತಾಡ್ತಾ ಇರ್ತಾರೆ. ಹೀಗಾಗಿ ಮಹಾಕಾರ್ಯಗಳನ್ನು ಮಾಡುವುದಕ್ಕೆ, ಮನುಷ್ಯನನ್ನು ಅಂತರ್ಮುಖಿಯನ್ನಾಗಿಸುವುದಕ್ಕೆ ಒಳಗಿನ ತತ್ವ. ಯಾಕೆಂದರೆ ಇಡೀ ವಿಶ್ವವನ್ನೇ ಗೆಲ್ಲಬಹುದು ನೀವು ಸರಿಯಾಗಿ ಧ್ಯಾನ ಮಾಡೋದು ಕಲ್ತ್ರೆ.